ಪ್ರತಿ ವರ್ಷ ನಾವು 16ನೇ ಮೇಯನ್ನು ವಿಶ್ವಾಮ್ಯ ಪ್ರವೇಶ ದಿನ ಅಂದರೆ ಯೂನಿವರ್ಸಲ್ ಆಕ್ಸೆಸಿಬಿಲಿಟಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದರ ಮುಖ್ಯ ಉದ್ದೇಶ ಅಂದರೆ ನಾವು ಯಾವುದೇ ಒಂದು ಕಟ್ಟಡವನ್ನು ಪ್ರವೇಶಿಸಿದಾಗ ಎಲ್ಲರೂ ಯಾವುದೇ ಒಂದು ಕಷ್ಟ ಇಲ್ಲದೆ ಸುಗಮವಾಗಿ ಪ್ರವೇಶಿಸುವಂತಹ ಸ್ಥಳವನ್ನಾಗಿಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಈಗ ನಾವು ಕೆಲವೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶಿಸುವಾಗ ವೀಲ್ ಚೇರ್ ಯೂಸ್ ಮಾಡೋವಂಥವ್ರು, ಅಂದರೆ ಗಾಲಿ ಕುರ್ಚಿ ಯೂಸ್ ಮಾಡೋವಂಥವ್ರು, ಅಥವಾ ಮಕ್ಕಳನ್ನ ಪ್ರ್ಯಾಮಲ್ಲಿ ತೊಗೊಂಡು ಹೋಗ್ತಾ ಇರೋರು, ಅಥವಾ ಕ್ರಚಸ್ ಯೂಸ್ ಮಾಡ್ತಾ ಇರೋರು, ಅಂದರೆ ಊರುಗೋಲು ಯೂಸ್ ಮಾಡ್ತಾ ಇರೋಂಥ ಜನಗಳಿಗೆ ಕೆಲವೊಮ್ಮೆ ಮೆಟ್ಲು ಹತ್ತೋದು ಕಷ್ಟ ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ನಾವು ಪ್ರವೇಶವನ್ನು ಹೇಗೆ ಕಲ್ಪಿಸಬೇಕು ಅಂದರೆ, ಯಾವುದೇ ಒಂದು ವ್ಯಕ್ತಿ ಸುಗಮ್ಯವಾಗಿ ಪ್ರವೇಶಿಸುವಂತಹ ಸ್ಥಳವನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ರೂಲ್ ಇದೆ. ಇದು RPWD ಆ್ಯಕ್ಟ್, ರೈಟ್ಸ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ 2016 ಈ ಕಾಯ್ದೆಯಲ್ಲಿ ಇದನ್ನು ನಿಗದಿಪಡಿಸಿದ್ದಾರೆ. ಈಗ ನಾವು ಯಾವುದೇ ಒಂದು ಸಾರ್ವಜನಿಕ ಸ್ಥಳಕ್ಕೆ ಹೋದಾಗ ಸಾರ್ವಜನಿಕ ಕಟ್ಟಡಗಳಲ್ಲಿ ರ್ಯಾಂಪ್ ಮತ್ತು ರೈಲಿಂಗ್ಸ್ ಇರಬೇಕು ಅನ್ನೋದು ಒಂದು ರೂಲ್ ಇದೆ. ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಇರುವಂತಹ ರ್ಯಾಂಪ್ ಅಂದರೆ ಈ ಇಳಿಜಾರು ಹೇಗಿರಬೇಕು ಅಂದರೆ, ಅದಕ್ಕೆ ಒಂದು ಸ್ಲೋಪ್ ಇರುತ್ತೆ. ಅದು ತೀರಾ ಸ್ಟೀಪ್ ಆಗಿರಬಾರ್ದು. ಅದಕ್ಕೆ ಒಂದು ನಿರ್ದಿಷ್ಟವಾದ ವೈಜ್ಞಾನಿಕವಾಗಿ ನಿರ್ಮಿಸುವಂತಹ ಕೆಲವೊಂದು ಕ್ರೈಟೀರಿಯಾಸ್ ಇದೆ. ಈಗ ರ್ಯಾಂಪ್ದು ಸ್ಲೋಪು 1:12 ಇರಬೇಕು ಅಥವಾ 1:20 ಇರಬೇಕು. ಅದು ಎಷ್ಟು ಲೆಂತ್ ಇದೆ ಅದರ ಮೇಲೆ ಅದನ್ನು ನಿರ್ಧಾರ ಮಾಡ್ತೀವಿ. ಅದಲ್ಲದೆ ಈ ಆ್ಯಂಗ್ಯುಲೇಷನು 4.8 ಡಿಗ್ರೀಸ್ ಈ ಆ್ಯಂಗಲಲ್ಲಿರಬೇಕು. ಈ ಇಳಿಜಾರಿಗೆ ಪಕ್ಕದಲ್ಲಿ ಎರಡು ಬದಿಯಲ್ಲೂ ನಾವು ರೈಲಿಂಗ್ಸ್, ಅಂದರೆ ಹಿಡ್ಕೊಂಡು ಹತ್ತೋದಕ್ಕೆ ಸಹಾಯ ಆಗುವಂಥ ರೈಲಿಂಗ್ಸ್ನ ನಾವು ಡಿಸೈನ್ ಮಾಡಬೇಕು. ಈ ರೈಲಿಂಗ್ಸ್ ಡಬಲ್ ಹೈಟ್ ಇರಬೇಕು. ಅಂದರೆ ಒಂದು 350 to 450 mm, 3.5 to 4.5 ಸೆಂಟಿಮೀಟರ್ ಹೈಟಲ್ಲಿ ಇರಬೇಕು. ಇನ್ನೊಂದು 6.5 to 7.5 ಸೆಂಟಿಮೀಟರ್ಸಲ್ಲಿ ಇರಬೇಕು. ಈ ಹೈಟಲ್ಲಿದ್ದಾಗ ನಾವು ಯಾವುದೇ ಒಂದು ವ್ಯಕ್ತಿ ಸುಗಮ್ಯವಾಗಿ ಚಲಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಇದಲ್ಲದೆ ಈ ಫ್ಲೋರಿಂಗ್, ನಾವು ರ್ಯಾಂಪ್ ಮಾಡುವಂತಹ ಫ್ಲೋರಿಂಗ್ ಆ್ಯಂಟಿ ಸ್ಕಿಡ್ ಇರಬೇಕು. ಯಾವುದೇ ಮಳೆಗಾಲದಲ್ಲಿ ಯಾವುದೇ ರೀತಿಯಾಗಿ ಅವರಿಗೆ ಅಡೆತಡೆ ಇಲ್ಲದೆ ಇರೋಂಗೆ ಮತ್ತು ಸುಗಮ್ಯವಾಗಿ ಚಲಿಸೋದಕ್ಕೆ ಸಾಧ್ಯತೆ ಆಗುವಂಥದ್ದಾಗಿರಬೇಕು. ಆ್ಯಂಟಿ ಸ್ಕಿಡ್ ಇರಬೇಕು. ಸೊ ಈ ರೈಲಿಂಗ್ಸ್ ಬದಿಯಲ್ಲಿ ನಾವು ಯಾವುದೇ ಒಂದು ಪಾಟ್ಸ್, ಈ ಗಿಡಗಳನ್ನ, ಅಲಂಕಾರಿಕ ವಸ್ತುಗಳನ್ನ ಇಡಬಾರ್ದು. ಅದು ಜನಕ್ಕೆ ಹಿಡ್ಕೊಂಡು ಹತ್ತೋದಕ್ಕೆ ಸಹಾಯ ಆಗೋವಂಗೆ ಇರಬೇಕು. ಸೊ ಇದೆಲ್ಲ ಕೆಲವೊಂದು ಕ್ರೈಟೀರಿಯಾಸ್ ನಾವು ಫಾಲೋ ಮಾಡಬೇಕಾಗಿರೋವಂಥದ್ದು. ಈ ರೈಲಿಂಗ್ಸ್ ಹೇಗಿರಬೇಕು ಅಂದರೆ, ರ್ಯಾಂಪ್ ಮುಗ್ದಂಗೆ ಇನ್ನು ಒಂದು 3 millimeters ಎಕ್ಸ್ಟ್ರಾ, 3 centimeters ಎಕ್ಸ್ಟ್ರಾ ಇದ್ದರೆ ಅದು ಕೆಳಗಡೆ ಇಳಿದು ಕೊನೆಯ ಮೆಟ್ಲು ಇಳಿದು ಕೆಳಗಡೆ ಹೋಗೋದಕ್ಕೂ ಸಹಾಯ ಆಗೋಂಗೆ ಇರಬೇಕು. ಈ ರ್ಯಾಂಪಿಂದ ಸ್ವಲ್ಪ ಮುಂದೆ ಇರಬೇಕು. ಮತ್ತು ರ್ಯಾಂಪಲ್ಲಿ ಈ ರ್ಯಾಂಪಿನ ಮೇಲೆ ಹೋದ್ಮೇಲೆ ಲ್ಯಾಂಡಿಂಗ್ ಏರಿಯಾ ಅಂತ ಇರುತ್ತೆ. ಅದು ಅಟ್ಲೀಸ್ಟ್ 1500 into 1500 ಸೆಂಟಿಮೀಟರ್ಸ್ ಇರಬೇಕು. ಈ ಎಲ್ಲ ಕ್ರೈಟೀರಿಯಾಸ್ನ ನಾವು ಫಾಲೋ ಮಾಡಿ ರ್ಯಾಂಪ್ ರೈಲಿಂಗ್ಸ್ನ ಡಿಸೈನ್ ಮಾಡಿದಾಗ ಯಾವುದೇ ಒಂದು ಪ್ರವೇಶ ಅಡೆತಡೆ ಇಲ್ಲದೆ ಎಲ್ಲರೂ ಸುರಕ್ಷಿತವಾಗಿ, ಎಲ್ಲರೂ ಒಂದೇ ಸಮಾನತೆಯನ್ನು ಅನುಭವಿಸ್ಬೋದು. ಸೊ ಇದು ಎಲ್ಲರೂ ಅನುಸರಿಸಬೇಕಾದಂತಹ ಒಂದು ನಿಯಮ. ಇದನ್ನು ಅನುಸರಿಸೋದು ತುಂಬ ಕಷ್ಟವೂ ಇಲ್ಲ. ನಾವು ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದಾಗ ಈ ಎಲ್ಲ ಅಂಶಗಳನ್ನು ನಾವು ಪಾಲಿಸಿದಲ್ಲಿ ಎಲ್ಲರೂ ಖುಷಿಯಿಂದ, ಎಲ್ಲರಿಗೂ ಒಂದು ಆಪರ್ಚುನಿಟಿ, ಎಲ್ಲರಿಗೂ ಒಂದು ಸುಲಭವಾಗಿ ಪ್ರವೇಶಿಸುವಂತಹ ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.